ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಮ್ಮ ಹಿಂದೂ ಧರ್ಮದಲ್ಲಿ ಪವಿತ್ರ ಸ್ಥಾನವನ್ನು ಪಡೆದಿರುವ ತುಳಸಿ ಸಸ್ಯವು ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ, ನಿಮಗೂ ಗೊತ್ತು. ಮತ್ತು ಇದು ನಮ್ಮ ಮನೆಯಲ್ಲಿ ಪೂಜ್ಯ ಭಾವನೆಯಿಂದ ಕಾಣುವ ಲಕ್ಷ್ಮೀ ಸ್ವರೂಪ. ತುಳಸಿ ಸಸ್ಯವು ನೆಗಡಿ, ಜ್ವರ ಮತ್ತು ಕೆಮ್ಮು ಮುಂತಾದ ವಿವಿಧ ರೋಗಗಳಿಗೆ ಉತ್ತಮ ಪರಿಹಾರ ಎಂದು ಹೇಳಲಾಗುತ್ತೆ ನಮ್ಮ ಆಯುರ್ವೇದದಲ್ಲಿ. ಇನ್ನು ವಾಸ್ತು ಪ್ರಕಾರ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದು ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಸಂತೋಷವನ್ನು ತರುತ್ತದೆ. ಇದನ್ನು ಯಾವ ದಿಕ್ಕಿನಲ್ಲಿ ನೆಟ್ಟರೆ ಒಳ್ಳೆಯದು, ಇದನ್ನು ಬೆಳೆಸುವ ಕ್ರಮ ಹೇಗೆ ಎನ್ನುವ ಗೊಂದಲಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗಲಿದೆ. ಹಾಗಾದರೆ ಪ್ರಾರಂಭಿಸುವ ಮೊದಲು ನೀವು ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ. ಮನೆಯಲ್ಲಿ ತುಳಸಿ ಗಿಡಕ್ಕೆ ಪೂಜೆ. ಮನೆಯಲ್ಲಿ ನಾವು ತುಳಸಿ ಕಟ್ಟೆಯನ್ನು ಕಟ್ಟಿ ಪೂಜೆ ಮಾಡುವುದು ಸರ್ವೇ ಸಾಮಾನ್ಯ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಪೂಜಿಸುವಾಗ ಮನೆಯಲ್ಲಿ ಸರಳವಾದ ತುಳಸಿ ಕಟ್ಟೆಯ ವಿನ್ಯಾಸವನ್ನು ರಚಿಸುವಾಗ ಕೆಲವು ನಿಯಮಗಳನ್ನು ನಾವು ಅನುಸರಿಸಬೇಕಾಗುತ್ತದೆ. ಇನ್ನು ಪೂಜೆ ಮಾಡುವಾಗ ನಾವು ಕೆಲವೊಂದಿಷ್ಟು ನಿಯಮಗಳನ್ನು ಪಾಲಿಸಬೇಕು. ತುಳಸಿ ಗಿಡದ ಸುತ್ತಮುತ್ತಲಿನ ಪರಿಸರವನ್ನು ನಾವು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಬೇಕು. ಗಿಡದ ಬಳಿ ಎಣ್ಣೆಯ ದೀಪವನ್ನು ಹಚ್ಚಬೇಕು. ತುಳಸಿ ಗಿಡಕ್ಕೆ ಕಲಶದಿಂದ ನೀರನ್ನು ಅರ್ಪಿಸಬೇಕು. ಕಲಶವನ್ನು ಯಾವಾಗಲೂ ಎರಡೂ ಕೈಗಳಿಂದ ಹಿಡಿದುಕೊಂಡು ಗಿಡಕ್ಕೆ ನಾವು ಕಲಶದ ನೀರನ್ನು ಅರ್ಪಿಸಬೇಕು. ಇನ್ನು ತುಳಸಿ ಸಸ್ಯಕ್ಕೆ ಕುಂಕುಮ, ಅರಿಶಿನ, ಹೂವು ಮತ್ತು ಧೂಪ ದ್ರವ್ಯಗಳಿಂದ ನಾವು ಅದನ್ನು ಪೂಜಿಸಬೇಕಾಗುತ್ತದೆ. ಇನ್ನು ತುಳಸಿ ಕಟ್ಟೆಗೆ ಪ್ರದಕ್ಷಿಣೆಯನ್ನು ಮಾಡುವಾಗ ತುಳಸಿಯ ಶ್ಲೋಕಗಳನ್ನು ಹೇಳುತ್ತಾ ನಾವು ತುಳಸಿಯನ್ನು ಪ್ರದಕ್ಷಿಣೆಯನ್ನು ಮಾಡಬೇಕು. ತುಳಸಿ ಸಸ್ಯವನ್ನು ಬೆಳೆಸಲು ನಾವು 4 ಬದಿಯ ಸಿಮೆಂಟ್ ರಚನೆಯನ್ನು ಸಹ ಇರಿಸಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಬಾಲ್ಕನಿ ಅಥವಾ ಹೊರಾಂಗಣದ ಜಾಗದ ಈಶಾನ್ಯ ಮೂಲೆಯಲ್ಲಿ ತುಳಸಿ ಕಟ್ಟೆಯನ್ನು ನೀವು ವಿನ್ಯಾಸಗೊಳಿಸಬಹುದು, ಅಂದರೆ ಕಟ್ಟಬಹುದು. ತುಳಸಿ ಗಿಡವನ್ನು ನೆಡಲು ಇನ್ನೊಂದು ಸೂಕ್ತ ದಿಕ್ಕೆಂದರೆ ಅದು ಪೂರ್ವ ದಿಕ್ಕು. ತುಳಸಿ ಕಟ್ಟೆಯನ್ನು ವಿನ್ಯಾಸಗೊಳಿಸಲು ಮರ ಅಥವಾ ಅಮೃತ ಶಿಲೆಗಳಂತಹ ವಸ್ತುಗಳನ್ನು ಬಳಸುವುದು ಸೂಕ್ತ. ಗಿಡ ನೆಡುವ ಸ್ಥಳ ಸ್ವಚ್ಛವಾಗಿರಬೇಕು ಮತ್ತು ಸಾಕಷ್ಟು ಸೂರ್ಯನ ಬೆಳಕು ಪಡೆಯುತ್ತದೆ ಎನ್ನುವುದನ್ನು ನಾವು ಖಚಿತವನ್ನು ಪಡಿಸಿಕೊಳ್ಳಬೇಕು. ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿದರೆ ಇನ್ನೂ ಒಳ್ಳೆಯದು. ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಮನೆಯಲ್ಲಿ ಎಲ್ಲಿ ನೆಡಬೇಕು ಎನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಇದ್ದೇ ಇರುತ್ತದೆ. ತುಳಸಿ ಸಸ್ಯಕ್ಕೆ ಉತ್ತಮ ಸ್ಥಳವೆಂದರೆ ಪೂರ್ವ, ಇಲ್ಲವೇ ನೀವು ಅದನ್ನು ಬಾಲ್ಕನಿಯಲ್ಲಿ ಅಥವಾ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಅದನ್ನು ಇರಿಸಬಹುದು. ಸಸ್ಯದ ಮೇಲೆ ಸಾಕಷ್ಟು ಸೂರ್ಯನ ಬೆಳಕು ಬೀಳುವಂತಿರಬೇಕು. ಸಸ್ಯ ಯಾವಾಗಲೂ 1, 3 ಅಥವಾ 5ರಂತೆ ಬೆಸ ಸಂಖ್ಯೆಯಲ್ಲಿ ಅದನ್ನು ನೆಡಬೇಕಾಗುತ್ತದೆ. ಇನ್ನು ತುಳಸಿ ಸಸ್ಯದ ಅಕ್ಕಪಕ್ಕ ಪೊರಕೆಗಳು, ಶೂಗಳು ಅಥವಾ ಡಸ್ಟ್ಬಿನ್ಗಳಂತಹ ವಸ್ತುಗಳನ್ನು ಯಾವಾಗಲೂ ಅದರ ಪಕ್ಕ ಇಡಬಾರದು. ಇದು ನಮಗೆ ಶ್ರೇಯಸ್ಸಲ್ಲ. ಇನ್ನು ತುಳಸಿ ಸಸ್ಯವನ್ನು ನೀವು ಯಾವಾಗಲೂ ಹೂವಿನ ಗಿಡಗಳ ಪಕ್ಕ ಇಡುವುದು ತುಂಬ ಒಳ್ಳೆಯದು. ಇನ್ನು ಮನೆಯಲ್ಲಿ ಯಾವಾಗಲೂ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವಂತಹ ಒಣಗಿಡಗಳನ್ನು ಇಡಲೇಬೇಡಿ. ನಮಗೆ ಮೂಡುವಂತಹ ಪ್ರಶ್ನೆ ಎಂದರೆ ತುಳಸಿ ಗಿಡವನ್ನು ಯಾವಾಗ ನೆಡಬೇಕು, ಯಾವ ದಿನ ಸೂಕ್ತ ಎನ್ನುವುದನ್ನು ನೋಡುವುದಾದರೆ, ತುಳಸಿ ಗಿಡವನ್ನು ನೆಡಲು ಸೂಕ್ತ ದಿನವನ್ನು ಆರಿಸುವುದು ಉತ್ತಮ. ಈ ಪವಿತ್ರ ಗಿಡವನ್ನು ನೆಡಲು ಉತ್ತಮ ದಿನವೆಂದರೆ ಅದು ಗುರುವಾರ. ಅದರಲ್ಲೂ ಕಾರ್ತೀಕ ಮಾಸದಲ್ಲಿ ತುಳಸಿ ಗಿಡವನ್ನು ನೆಟ್ಟರೆ ಅತ್ಯಂತ ಶುಭ ಎಂದು ಹೇಳಲಾಗುತ್ತೆ. ಕಾರ್ತೀಕ ಮಾಸವು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಬರುತ್ತದೆ. ಈ ದಿನವು ತುಂಬ ಸೂಕ್ತವಾಗಿರುತ್ತದೆ. ಇದರ ಹೊರತಾಗಿ ತುಳಸಿ ನೆಡಲು ಉತ್ತಮ ದಿನವೆಂದರೆ ಗುರುವಾರ ಮಾತ್ರ. ತುಳಸಿ ಗಿಡವನ್ನು ಮುಕ್ತವಾದ ಜಾಗದಲ್ಲಿ ನೆಡಬೇಕು, ಇಲ್ಲವಾದಲ್ಲಿ ಮನೆಯ ಮಧ್ಯಭಾಗಕ್ಕೆ ಬರುವಂತೆ ನೆಡಬೇಕು. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.